ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿದೇವ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾನ ದರ್ಶನ ಚಾನಲ್ಗೆ ಸ್ವಾಗತ. ಕ್ಯಾಲೆಂಡರ್ ಪ್ರಕಾರ 2026ರ ಹೊಸ ವರ್ಷದಿಂದ ಕನ್ಯಾ ರಾಶಿಯವರ ಸಂಪೂರ್ಣ ಭವಿಷ್ಯ ಹೇಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ಒಂದು ರಾಶಿಯವರಿಗೆ ಗ್ರಹಗಳ ಸಂಚಾರದಿಂದ ಆಗುವಂತಹ ಮುಖ್ಯ ಬದಲಾವಣೆಗಳು, ಇವರ ಗುಣಲಕ್ಷಣಗಳಾಗ್ಬೋದು, ಇವರ ಶಿಕ್ಷಣ ವ್ಯವಸ್ಥೆ ಆಗ್ಬೋದು, ಇವರ ಆರೋಗ್ಯ, ಕುಟುಂಬ, ಪ್ರೀತಿ ಮತ್ತು ಇವರ ಅದೃಷ್ಟ ಸಂಖ್ಯೆಗಳು ಯಾವುದು, ಅದೃಷ್ಟ ಬಣ್ಣ ಯಾವುದು, ನಂತರವಾಗಿ ಈ ಒಂದು ಎಲ್ಲ ವಿಚಾರಗಳು, ಇವರು ಪಾಸಿಟಿವ್ ಮತ್ತು ನೆಗೆಟಿವ್ ವಿಚಾರಗಳಿಗೆ ಮಾಡ್ತಕ್ಕಂಥ ಸುಲಭ ಪರಿಹಾರ ತಂತ್ರಗಳು ಯಾವುದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಗ್ರಹಗಳ ಸಂಚಾರದಲ್ಲಿ ಮುಖ್ಯವಾಗಿ ಶನಿ ಗ್ರಹ ಆನೆ ಮನೆಯಲ್ಲಿರೋದ್ರಿಂದ ನಿಮಗೆ ಏನಪ್ಪ ಆಗುತ್ತೆ ಅಂತಂದರೆ, ನಿಮಗೆ ಶತ್ರುಗಳ ಒಂದು ಕಾಟದಿಂದ ವಿಮುಕ್ತಿ ಆಗ್ತೀರಾ. ಹಳೆ ಸಾಲಗಳಿದ್ರೆ ಈ ವರ್ಷ ನಿವಾರಣೆ ಆಗುತ್ತೆ ಮತ್ತು ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಜಯಶೀಲ ಆಗ್ತಾರೆ. ಮತ್ತು ಎರಡನೇದಾಗಿ ಗುರು 8ನೇ ಮನೆಯಲ್ಲಿರೋದ್ರಿಂದ ಪ್ರಥಮ 7 ತಿಂಗಳು ನಿಮಗೆ ಉತ್ತಮ ಯಶಸ್ಸು, ಉತ್ತಮ ಲಾಭ, ಉತ್ತಮ ವ್ಯವಸ್ಥೆಗಳು, ಮಾಡ್ತಕ್ಕಂಥ ಕೆಲಸ ಉತ್ತಮ ಅಭಿವೃದ್ಧಿಯನ್ನು ತಂದುಕೊಡ್ತಾರೆ. ತದನಂತರದಲ್ಲಿ 7 ತಿಂಗಳು ಜುಲೈ ಕಳೆದು ಆಗಸ್ಟ್ ಆರಂಭದಿಂದ ನಿಮಗೆ ಸಣ್ಣ ಪುಟ್ಟ ಒಂದು ಸಮಸ್ಯೆಗಳು, ಕೆಲಸದಲ್ಲಿ ಒತ್ತಡ, ಮಾಡ್ತಕ್ಕಂಥ ಕೆಲಸಗಳಲ್ಲಿ ಒಂದು ಜಯ ಸಿಗದಿರುವಂಥದ್ದು ವ್ಯವಸ್ಥೆಗಳಾಗುತ್ತೆ. ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಾಗಿ ಗಮನ ಕೊಡೋದನ್ನ ಒಳ್ಳೆಯದಾಗುತ್ತೆ. ಇನ್ನು ರಾಹು 7ನೇ ಮನೆಯಲ್ಲಿರೋದ್ರಿಂದ ನಿಮ್ಮ ಜಾತಕದಲ್ಲಿ, ನಿಮ್ಮ ಒಂದು ಗ್ರಹದಲ್ಲಿ ಏನಪ್ಪ ಆಗುತ್ತದೆ ಅಂದರೆ, ಅನಿರೀಕ್ಷಿತ ಪಾರ್ಟ್ನರ್ಶಿಪ್ನಲ್ಲಿ ಒಂದು ವ್ಯತ್ಯಾಸಗಳು ಕಾಣುತ್ತೆ. ನೀವು ಯಾವುದೇ ಒಂದು ವಿಚಾರದಲ್ಲಿ ಪಾರ್ಟ್ನರ್ಶಿಪ್ ನೆಗೆಟಿವ್ ಅಂತ ಅಂದ್ಕೊಂಡಿರ್ತೀರೋ ಅದು ಪಾಸಿಟಿವ್ ಕನ್ವರ್ಟ್ ಆಗುತ್ತೆ. ಅವರಿಂದ ಉತ್ತಮ ಶ್ರಮ, ಉತ್ತಮ ಒಂದು ವಿಚಾರ, ಮಾಡ್ತಕ್ಕಂಥ ಕೆಲಸದಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಬಯಸುತ್ತೆ. ಇನ್ನು ಕೇತುವಿನ ವಿಚಾರ ನೋಡಬೇಕು ಅಂದರೆ, ಕೇತು 1ನೇ ಸ್ಥಾನದಲ್ಲಿರೋದು ಅತಿಯಾದ ಒಂದು ಸ್ಟ್ರೆಸ್ಸನ್ನು ಕೊಡೋದು ವ್ಯವಸ್ಥೆ ಆಗುತ್ತೆ. ಅತಿಯಾದ ಆಲೋಚನೆಗಳು, ಒಬ್ಬಂಟಿಯಾಗಿ ಕೂತ್ಕೊಂಡು ಅತಿಯಾಗಿ ಯೋಚನೆ ಮಾಡ್ತಾರೆ. ಬೇಡವಾದಂತಹ ಇಲ್ಲ ಸಲ್ಲದ ವಿಚಾರಗಳೇ ನಿಮ್ಮ ತಲೆಯಲ್ಲಿ ಹೆಚ್ಚಾಗಿ ಕೊರೆಯುವಂಥ ವ್ಯವಸ್ಥೆಗಳಾಗುತ್ತೆ. ನಂತರ ಮಾಡ್ತಕ್ಕಂಥ ಕೆಲಸದಲ್ಲಿ ಏನೂ ಯಶಸ್ಸು ಸಿಗದೇ ಇರುವಂಥದ್ದು, ಸಣ್ಣ ಪುಟ್ಟ ಆಲೋಚನೆಗಳಿಗೆ ಉತ್ತಮ ಒಂದು ವಿಚಾರ ಸಿಗದೇ ಇರುವಂಥದ್ದಾಗುತ್ತೆ. ಅದರಿಂದ ಹೆಚ್ಚಾಗಿ ಸ್ಟ್ರೆಸ್ಗೆ ನೀವು ಒಳಗಾಗ್ತೀರಾ. ಆ ಒಂದು ಸ್ಟ್ರೆಸ್ನ ಹೊರಬರಲಿಕ್ಕೆ ಧ್ಯಾನವನ್ನು ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ಇನ್ನು ಶಿಕ್ಷಣದ ಬಗ್ಗೆ ನೋಡೋದಾದರೆ, ಈ ಹಿಂದೆ ನೀವು ಕೊಟ್ಟದ ಆ ಪರೀಕ್ಷೆಗಳಲ್ಲಿ ಫೇಲ್ಗಳಾಗಿದ್ದರೆ ಅದನ್ನು ಈ ವರ್ಷ ಪಾಸ್ ಮಾಡ್ಕೋಬೋದು. ತದನಂತರದಲ್ಲಿ ಶಿಕ್ಷಣ ಡ್ರಾಪ್ಔಟ್ ಆಗಿದ್ದರೆ, ಯಾವುದೋ ಒಂದು ಮನೆಯ ಒತ್ತಡದಿಂದ ಶಿಕ್ಷಣ ಡ್ರಾಪ್ಔಟ್ ಮಾಡಿ ಕೆಲಸ ಕಾರ್ಯಕ್ಕೆ ನೀವು ಹೋಗೋದಾಗಿದ್ದರೆ ಈ ವರ್ಷ ನೀವು ಶಿಕ್ಷಣವನ್ನು ಕೂಡ ಪುನರಾರಂಭ ಮಾಡುವಂಥ ಸಂಭವ ಇದೆ. ನಂತರದಲ್ಲಿ ಹೆಚ್ಚಿನ ಒಂದು ಶಿಕ್ಷಣೇತರ ಹೆಚ್ಚಿನ ಒಂದು ಸ್ಕಿಲ್ಗಳನ್ನು, ಹೆಚ್ಚಿನ ಚಟುವಟಿಕೆಗಳಲ್ಲಿ ನೀವು ಪಾಲ್ಗೊಳ್ಳೋದ್ರಿಂದ ಈ ಒಂದು ವರ್ಷ ನಿಮಗೆ ಶುಭದಾಯಕವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಅಭಿವೃದ್ಧಿ ತಂದುಕೊಡುತ್ತೆ. ಮುಖ್ಯವಾಗಿ ಇವರ ಗುಣಲಕ್ಷಣ ಏನಪ್ಪ ಅಂತಂದರೆ, ಅತಿಯಾದ ಒಂದು ಆಲೋಚನೆ ಮಾಡುವಂಥದ್ದು, ಎಲ್ಲವನ್ನು ಅನುಮಾನ ಸ್ಥಿತಿಯಲ್ಲಿ ನೋಡುವಂಥ ಒಂದು ಸಂಭವ, ಒಂದು ವಿಚಾರ ಈ ವರ್ಷ ಆಗುತ್ತೆ. ಯಾಕಂದರೆ ಇವರ ಮುಖ್ಯ ಲಕ್ಷಣ ಏನಪ್ಪ ಅಂತಂದರೆ, ಏನೇ ಕೆಲಸ ಮಾಡಿದ್ರು ಕೂಡ ಒಂದು ಅನುಮಾನ ರೀತಿಯಲ್ಲಿ ನೋಡುವಂಥ ಒಂದು ವಿಚಾರ ಇವರ ಒಂದು ಲಕ್ಷಣ ಆಗಿರುತ್ತೆ. ಯಾವುದನ್ನು ಕೂಡ ಬೇಗ ನಂಬಲ್ಲ, ಯಾರನ್ನೂ ಕೂಡ ಬೇಗ ನಂಬಲ್ಲ. ಅತಿಯಾದ ಒಂದು ಕಾಳಜಿ ನೀಡುತ್ತೆ, ಅತಿಯಾದ ಒಂದು ವ್ಯಾಮೋಹನೂ ಇವ್ರದ್ದಾಗಿರುತ್ತೆ. ಹಾಗಾಗಿ ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರ ನೋಡಬೇಕು ಅಂದರೆ, ವೃತ್ತಿ ಜೀವನದಲ್ಲಿ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಉನ್ನತ ಸ್ಥಾನವನ್ನು, ಒಂದು ವಿಚಾರವನ್ನು, ಒಂದು ಯಶಸ್ಸನ್ನು ನೀವು ಗಳಿಸ್ತೀರ. ನಂತರ ಫಾರಿನಿಂದ ಯಾವುದಾದ್ರು ಒಂದು ಕೆಲಸವನ್ನು ಅಪೇಕ್ಷೆ ಪಟ್ಟಿದ್ದರೆ ನೀವು, ಅಥವಾ ಯಾವುದಾದ್ರು ಮಾಡಬೇಕು, ಸಾಧಿಸಬೇಕು ಅಂತ ತುಂಬ ಪ್ರಯತ್ನಗಳು ಪಟ್ಟಿದ್ದರೆ ಅದು ಈ ವರ್ಷ ನಿಮಗೆ ಸಾಧಿಸತಕ್ಕ ವ್ಯವಸ್ಥೆಗಳಾಗುತ್ತೆ. ಈ ವರ್ಷ ನಿಮಗೆ ಕೈಗೆ ಎಟುಗುತ್ತೆ. ನಂತರ ಉದ್ಯೋಗದ ವಿಚಾರ ಯಾವತ್ತಪ್ಪ ಅಂತಂದರೆ, ನೀವು ಮಾಡ್ತಕ್ಕಂಥ ಎಲ್ಲ ಕೆಲಸದಲ್ಲೂ ಕೂಡ ನಿಮ್ಮ ಯಶಸ್ಸನ್ನು ಮತ್ತೊಬ್ಬರು ಪಡ್ಕೊತಾ ಇರ್ತಾರೆ. ಆ ಒಂದು ವಿಚಾರ ಈ ಒಂದು ವರ್ಷದಲ್ಲಿ ಇಲ್ಲವಾಗುತ್ತೆ. ನಿಮ್ಮ ಸಮಸ್ಯೆ, ನಿಮ್ಮ ಒಂದು ವಿಚಾರ ನಿವಾರಣೆ ಆಗುತ್ತೆ. ನಿಮ್ಮ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ, ತಕ್ಕಂಥ ಜಯ, ತಕ್ಕಂಥ ಸ್ಥಾನಮಾನ, ಗೌರವ ಅದು ನಿಮ್ಮದು ಈ ವರ್ಷ ಆಗುತ್ತೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದರೆ, ನೀವು ಪಾರ್ಟ್ನರ್ಶಿಪ್ಪಲ್ಲಿ ಯಾವುದೇ ಕೆಲಸ ಮಾಡೋದು ಕೂಡ ಶುಭವಾಗುತ್ತೆ. ಆದರೆ ಕಾನೂನಾತ್ಮಕ ವ್ಯವಸ್ಥೆಗಳಾಗ್ಬೋದು, ಯಾವುದೇ ಅಗ್ರಿಮೆಂಟ್ ಸೈನ್ಗಳಾಗಿ ಮಾಡೋದಾಗ್ಬೋದು, ಯಾವುದೇ ಬಾಂಡ್ಗಳು ಸೈನ್ ಮಾಡೋದಾಗ್ಬೋದು, ಎಚ್ಚರಿಕೆಯಿಂದ ನೋಡಿ ಓದಿ ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ಪಾರ್ಟ್ನರ್ಶಿಪ್ ಮೇಲೆ ಇರುವಂಥ ನಂಬಿಕೆಯಿಂದ ನೀವು ಬ್ಲೈಂಡಾಗಿ ಸೈನ್ ಮಾಡೋದು, ಅತಿಯಾದ ನಂಬಿಕೆ ಇಡೋದ್ರಿಂದ ನಿಮ್ಮ ಒಂದು ಲಾಸನ್ನು ನೀವು ನಿಮ್ಮ ಕೈಯಾರೆ ತುಂಬಿಕೊಡ್ಬೇಕಾಗತ್ತೆ. ಪ್ರೀತಿ ಮತ್ತು ಕುಟುಂಬ ಬಗ್ಗೆ ನೋಡಿದ್ರೆ, ಪ್ರೀತಿ ವಿಚಾರದಲ್ಲಿ ಪತಿ ಮತ್ತು ಪತ್ನಿಯ ನಡುವೆ 3ನೇ ವ್ಯಕ್ತಿಗಳ ಆಗಮನ ಆಗುವಂಥ ಸಂಭವ ಇದೆ. ಈ 3ನೇ ವ್ಯಕ್ತಿಗಳ ಆಗಮನದಿಂದ ನಿಮ್ಮ ಇಬ್ಬರ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡೋದು ಸಂಭವ ಇದೆ. ಹಾಗಾಗಿ 3ನೇ ವ್ಯಕ್ತಿಗಳ ಮಾತನ್ನು, 3ನೇ ವ್ಯಕ್ತಿಗಳನ್ನು ಆಸ್ಪದವನ್ನು ನಿಮ್ಮ ಮಧ್ಯೆ ಮಾಡಿಕೊಳ್ಳದೆ, ಏನೇ ಸಮಸ್ಯೆಗಳು, ಏನೇ ಗೊಂದಲಗಳಿದ್ದರೂ ಕೂಡ ಇಬ್ಬರು ಕೂತು ಮಾತಾಡಿ ಸಾರ್ಟ್ ಔಟ್ ಮಾಡಿಕೊಳ್ಳೋ ಒಂದು ವಿಚಾರ ನಿಮಗೆ ಒಳ್ಳೆಯದಾಗುತ್ತೆ. ನಂತರ ನಿಮ್ಮಿಬ್ಬರ ಮಾತು, ನಿಮ್ಮ ವ್ಯವಸ್ಥೆ, ನಿಮ್ಮ ಗುಟ್ಟು ನಿಮ್ಮ ಇಬ್ಬರ ನಡುವೆ ಮಾತ್ರ ಇರಲಿ. 3ನೇ ವ್ಯಕ್ತಿಗಳ ವಿಚಾರಕ್ಕೆ, 3ನೇ ವ್ಯಕ್ತಿಗಳ ಕಿವಿಗೆ, ಕಣ್ಣಿಗೆ ಕಾಣದೆ ಮತ್ತು ಬೀಳದೆ ಇರೋದು ತುಂಬ ಒಳ್ಳೆಯದಾಗುತ್ತೆ. ಕುಟುಂಬದ ವಿಚಾರ ಬಂತಂದರೆ, ಕುಟುಂಬದಲ್ಲಿ ನಿಮ್ಮ ಅತಿಯಾದ ಮಾತು, ಅತಿಯಾದ ಒಂದು ಅತಿರೇಕದ ವರ್ತನೆಗಳಿಂದ ಕುಟುಂಬದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು, ಸಣ್ಣ ಪುಟ್ಟ ತಗಾದೆಗಳಿಗೆ ನೀವು ಕಾರಣಕರ್ತರಾಗ್ತೀರ. ಹಾಗಾಗಿ ಅತಿಯಾದ ಮಾತುಗಳು ಆಡುವಂಥ ಅವಶ್ಯಕತೆ ಇಲ್ಲ. ಎಲ್ಲಿ ಬೇಕು ಅಲ್ಲಿ ಮಾತಾಡಿ, ಬೇಡವಾದ ಕಡೆ ಸುಮ್ಮನೆ ಇರೋದು ನಿಮಗೆ ಉತ್ತಮವಾದಂಥ ಮಾರ್ಗದರ್ಶನ ಆಗುತ್ತೆ. ಇನ್ನು ಆರೋಗ್ಯದ ಬಗ್ಗೆ ತಿಳಿಸೋದ್ರೆ, ಕೇತು ಲಗ್ನದ ಸ್ಥಾನದಲ್ಲಿರೋದ್ರಿಂದ ನೀವು ಅತಿಯಾದ ಒತ್ತಡವನ್ನು ಒಬ್ಬರೇ ತಗೋತೀರ, ಅತಿಯಾದ ಸ್ಟ್ರೆಸ್ಸನ್ನು ತಗೋತೀರ. ಇಲ್ಲವಾದಂಥ ವ್ಯವಸ್ಥೆಗಳು ಕೂಡ ಇದೆ ಅಂತ ಭಾವಿಸ್ಕೊಂಡು ನಿಮ್ಮ ಒಂದು ವಿಚಾರವನ್ನು ಅದರ ಕಡೆ ಗಮನ ಇಟ್ಟು ಕೆಲಸ ಮಾಡ್ತೀರಾ. ಅದರ ಕೆಲಸದಲ್ಲಿ ವಿಫಲರಾಗೋದು ಒಂದು ವಿಚಾರ ಮುನ್ಸೂಚನೆ ಇದ್ದರೂ ಕೂಡ ಅದರ ಬಗ್ಗೆ ನೀವು ಗಮನ ಕೊಡೋದಿಲ್ಲ. ಕೆಲಸದಲ್ಲಿ ವಿಫಲತೆ ಇದ್ದರೂ ಕೂಡ ಅದರ ಕಡೆ ಗಮನ ಕೊಟ್ಟು ವಿಚಾರ ಮಾಡೋದು ಎಲ್ಲ ಒಳ್ಳೆಯದಾಗುತ್ತೆ. ತದನಂತರದಲ್ಲಿ ಅತಿಯಾದ ಸ್ಟ್ರೆಸ್ಸನ್ನು, ಅತಿಯಾದ ವಿಚಾರವನ್ನು
ನೀವು ಸ್ವಲ್ಪ ಅಲ್ಲಿಗಳಿಬೇಕಾಗುತ್ತೆ. ಅದನ್ನು ಅತಿಯಾಗಿ ವಿಚಾರ ಮಾಡದೆ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ತೊಡಗಿಕೊಂಡು ವಿಚಾರ ಮಾಡೋದು ಒಳ್ಳೆಯದಾಗುತ್ತೆ. ಒಂಟಿತನವನ್ನು ಆದಷ್ಟು ಕಡಿಮೆ ಮಾಡೋದು ಒಳ್ಳೆಯದು. ಈ ಒಂದು ರಾಶಿಯವರಿಗೆ ಉತ್ತಮ ಪರಿಹಾರ ಮಾರ್ಗ ಏನಪ್ಪ ಅಂತಂದರೆ ಪ್ರತಿ ಶನಿವಾರ ಶನೇಶ್ವರನಿಗೆ ಅಥವಾ ಆಂಜನೇಯನಿಗೆ ಎಳ್ಳುಬತ್ತಿ ದೀಪ ಆಗ್ಬೋದು ಅಥವಾ ಆಂಜನೇಯನಿಗೆ ಮುಖ್ಯವಾಗಿ ವೀಳ್ಯದೆಲೆ ಹಾರವನ್ನು ಅರ್ಪಿಸೋದು ತುಂಬ ಒಳ್ಳೆಯದಾಗುತ್ತೆ. ನೀವು ಪ್ರತಿನಿತ್ಯ ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಶನಿಯ ಮಂತ್ರವನ್ನು ಉಚ್ಚಾರಣೆ ಮಾಡೋದು ಒಳ್ಳೆಯದಾಗುತ್ತೆ. ಆ ಮಂತ್ರ ಏನಪ್ಪ ಅಂತಂದರೆ ಓಂ ಶಂ ಶನೇಶ್ವರಾಯ ನಮಃ ಅಂತ ಒಂದು ಮೂಲ ಮಂತ್ರ ಇದೆ. ಆ ಮೂಲ ಬೀಜಾಕ್ಷರ ಮಂತ್ರವನ್ನು ಪ್ರತಿ ಕೆಲಸದಲ್ಲೂ ಕೂಡ ನಿಮ್ಗೆ ಯಾವ ಕೆಲಸ ಆಗಲ್ಲ, ಏನು ವಿಚಾರ ಆಗ್ತಲ್ಲ ಅಂತ ಅಂದ್ಕೊಂಡ್ರೆ ಅಪಜಯ ಆಗುತ್ತೆ ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಈ ಒಂದು ಮಂತ್ರವನ್ನು ಹೇಳಿಕೊಂಡು ಎಲ್ಲವನ್ನು ಮಾಡಬೇಕಾಗುತ್ತೆ. ಆ ಎಲ್ಲವನ್ನು ವಿಚಾರ ಮಾಡೋದ್ರಿಂದ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಜಯಶೀಲರಾಗ್ತೀರ. ಈ ಒಂದು ರಾಶಿಯವರ ಅದೃಷ್ಟ ಸಂಖ್ಯೆ 7 ಮತ್ತು 11 ಆಗುತ್ತೆ. ನಂತರ ಈ ಒಂದು ರಾಶಿಯವರ ಅದೃಷ್ಟ ಬಣ್ಣ ಬಿಳಿ ಬಣ್ಣ ಆಗಿರುತ್ತೆ. ಒಟ್ಟಾರೆಯಾಗಿ ಈ ಒಂದು ರಾಶಿಯವರ ಒಂದು ವಿಚಾರ ನೋಡಬೇಕು ಅಂದರೆ ಬಿಸ್ನೆಸ್ಸನ್ನು ವಿಚಾರ ಮುಖ್ಯವಾಗಿ ನೋಡಬೇಕಾಗುತ್ತೆ. ನೀವು ಮಾಡ್ತಕ್ಕಂಥ ಪಾರ್ಟ್ನರ್ಶಿಪ್ಪಲ್ಲಿ ಅಥವಾ ಸ್ನೇಹಿತರೊಂದಿಗೆ ಕೆಲಸ ವ್ಯವಸ್ಥೆಗಳಾಗ್ಬೋದು, ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡ್ತೀರಾ, ನಿಮ್ಮ ಪ್ರಾಮಾಣಿಕತೆ ನಿಮ್ಮನ್ನು ಉತ್ತುಂಗ ಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ಬೋದು. ಅವಿಶ್ವಾಸ ವ್ಯವಸ್ಥೆಗಳು ಈ ಒಂದು ವರ್ಷ ಆಗದೇ ಇರೋದು ತುಂಬ ಒಳ್ಳೆಯದಾಗುತ್ತೆ. ವಿಶ್ವಾಸದಿಂದ ಏನೇ ಕೆಲಸ ಮಾಡೋದು ಕೂಡ ಅದು ಜಯವನ್ನು ತಂದುಕೊಡುತ್ತೆ. ಒಟ್ಟಾರೆಯಾಗಿ ಇದಾಗಿದ್ದು ಕನ್ಯಾ ರಾಶಿಯವರ 2026 ಸಂಪೂರ್ಣ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.